ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅವಧಿಯಿಂದ ಮೊದಲನೇ ವರ್ಷದ ಮಹಾಜನ ಸಭೆ. ಮೊದಲನೇ ವಾರ್ಷಿಕ ಮಹಾಜನ ಸಭೆಯ ಕಾರ್ಯಕ್ರಮವನ್ನ ದೀಪ ಹಚ್ಚುವುದರ ಮೂಲಕ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಹಾಗೂ ಆರ್ ದತ್ತಾತ್ರೇಯ ಮತ್ತು ಬಿವಿ ಸೂರ್ಯನಾರಾಯಣ ಅವರು ಉದ್ಘಾಟಿಸಿದರು. ಬಳ್ಳಾರಿ ನಗರದ ಮೋಖಾ ರಸ್ತೆಯ ವಾಟರ್ ಬೂಸ್ಟರ್ ಮುಂದೆ ಎರಡನೇ ಮಹಡಿ ಮೇಲೆ ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ನಿಯಮಿತ ಅವಧಿಯಿಂದ ಮೊದಲನೇ ವರ್ಷದ ಸರ್ವ ಸದಸ್ಯರ ಮಹಾಜನ ಸಭೆಯನ್ನು ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ ಆಯೋಜಿಸಲಾಯಿತು. ಇದೇ ವೇಳೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶಿವಲೀಲಾ ಅವರು ಮಾತನಾಡಿ, ನಾವು ಈ ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಂಸ್ಥೆಯನ್ನು 2023 ನವೆಂಬರ್ 28ರಂದು ಪ್ರಾರಂಭ ಮಾಡಿದ್ದೇವೆ. ನಾವು ಛಲದಿಂದ ಇಲ್ಲಿಯವರೆಗೂ ಬಂದಿದ್ದೇನೆ. ಅದಕ್ಕೆ ನಮ್ಮ ಮನೆಯವರಾದ ಚಂದ್ರಕಾಂತ್ ಅವರ ಸಹಕಾರ ಎಂದು ಸಂತಸದ ಮಾತುಗಳನ್ನ ಹೇಳಿದರು. ಇನ್ನು ಉನ್ನತ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಮತ್ತು ಬಡವರಿಗೆ ನಮ್ಮ ಸಂಸ್ಥೆ ಸದಾ ಆಸರೆಯಾಗಲಿದೆ ಎಂದು ಹೇಳಿದರು. ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಉತ್ತಮವಾಗಿ ಕೆಲಸ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳಿಗೆ ಬೆಸ್ಟ್ ಅವಾರ್ಡ್ ಎಂಪ್ಲಾಯೀಸ್ ಎಂದು ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾದ ಆರ್ ದತ್ತಾತ್ರೇಯ, ಬಿವಿ ಸೂರ್ಯನಾರಾಯಣ್, ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಾಂತ್, ಉಪಾಧ್ಯಕ್ಷರಾದ ಶ್ರೀಮತಿ ವರಲಕ್ಷ್ಮಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶಿವಲೀಲಾ ಅವರು ಸೇರಿದಂತೆ ಮುಂತಾದವರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಿವಲೀಲಾ ಅಂತ ಹೇಳಿ. ನಾನು ಇಲ್ಲಿ ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಸಂಸ್ಥೆಯನ್ನು ಕಟ್ಟಿ ಇವತ್ತಿಗೆ 10 ತಿಂಗಳಾಯಿತು. ಇನ್ನು 2 ತಿಂಗಳಾದರೆ 1 ವರ್ಷ ಕಾಲಾವಧಿ ಮುಗಿಯುತ್ತೆ ಸಂಸ್ಥೆದು. ಇವತ್ತು ಮಹಾಜನ ಸಭೆ ಅಂತೇಳಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇಟ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಬಡ ಹೆಣ್ಮಕ್ಳಿಗೆ ಕರೆಸಿ ಒಂದು ಸಂಸ್ಥೆ ಮೀಟಿಂಗ್ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಬಹಳ ಠೇವಣಿಗಳು ಬರ್ತಾ ಇದ್ದಾವೆ. ಇದೇ ರೀತಿ ಹೆಚ್ಚಿನ ರೀತಿ ಬರಬೇಕಂತೇಳಿ ತಮ್ಮದೆಲ್ಲ ಕೋರ್ತಾ ಇದ್ದೇವೆ. ಈ ಸಂಸ್ಥೆ ಕಟ್ಟಲು ಕಾರಣ ಏನಂದರೆ, ನಾನು ಮುಂಚೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಬಡ ಹೆಣ್ಮಕ್ಳಿಗೆ ನನ್ನಿಂದ ಏನಾದರೂ ಉಪಯೋಗ ಆಗಬೇಕು ಅನ್ನೋ ಛಲ ನಿಟ್ಟಿನಲ್ಲಿ ಇಟ್ಕೊಂಡು ನಾನು ನನ್ನಿಂದ ಕೈಲಾದಷ್ಟು ಸಹಾಯ ಮಾಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಒಂದು ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಸೌಹಾರ್ದ ಸಂಸ್ಥೆಯನ್ನು ನಾನೇ ಸ್ವತಃ ಕಟ್ಟಿದ್ದೇನೆ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಸಾರರು ಚಂದ್ರಕಾಂತ್ ಸಾರ್ ಅಂತೇಳಿ. ಅವ್ರದ್ದು ತುಂಬ ಸಪೋರ್ಟ್ ಇದೆ. ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಈಸಿ ಅಲ್ಲ. ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾ 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 ಇವತ್ತು ಇಲ್ಲಿನವರೆಗೂ ನಿಂದಿಸಿದ್ದಾರೆ. ಇನ್ನು ಮುಂದೆನೂ ಹೀಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ನನ್ನ ಸ್ಫೂರ್ತಿ ಆಗಬೇಕನ್ನೋ ನನ್ನೊಂದು ಆಸೆ. ಬಡ ಹೆಣ್ಮಕ್ಳಿಗೆ ಸಹಾಯ ಮಾಡೋದೇ ನಮ್ಮ ಮೂಲ ಉದ್ದೇಶ. ನಮ್ಮ ಸೊಸೈಟಿದು ಮಾಡ್ತೀವಿ ಕೂಡ. ಇದನ್ನು ಇದೇ ರೀತಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ.